ಗ್ರಾಮೀಣ ಸಂಸ್ಕೃತಿ, ಕೃಷಿ ಪರಂಪರೆ ಹಾಗೂ ಜಾನುವಾರುಗಳ ಮೇಲೆ ಕೃತಜ್ಞತೆಯ ಸಂಕೇತವಾದ ಕಾರ ಹಬ್ಬವನ್ನ ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಕರಿಕೆರೆ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಗ್ರಾಮಸ್ಥರು ಜಾನುವಾರುಗಳನ್ನು ತೊಳೆದು ಬಣ್ಣ ಬಳಿದು ಹೂಮಾಲೆಗಳಿಂದ ಅಲಂಕರಿಸಿದ್ರು. ಕೃಷಿ ಉಪಕರಣಗಳನ್ನು ಶುಚಿಗೊಳಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಗ್ರಾಮದ ಆರಾಧ್ಯ ದೈವ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಟ್ರ್ಯಾಕ್ಟರ್ನಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯ ವೇಳೆ ಮಹಿಳೆಯರು ಬೀದಿಗಳಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ದೇವರನ್ನ ಭಕ್ತಿಯಿಂದ ಸ್ವಾಗತಿಸಿದ್ರು. ಮನೆ ಮನೆಗೆ ತೆರಳಿದ ಗ್ರಾಮ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಗ್ರಾಮಸ್ಥರು ಆಶೀರ್ವಾದವನ್ನ ಪಡೆದರು. ಇನ್ನು ಸಂಜೆ ಗ್ರಾಮದ ಮುಂಭಾಗದಲ್ಲಿರುವ ಕರಗಲ್ಲಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬೇವಿನ, ಮಾವಿನ ಹಾಗೂ ಬೇಟೆ ಸೊಪ್ಪುಗಳಿಂದ ಕಟ್ಟಿದ ಕರೆ ಹಬ್ಬಳ್ಳಿಯನ್ನ ಕರಗಲ್ಲದ ಮುಂದೆ ಇರಿಸಿ ಪೂಜೆಯನ್ನ ನೆರವೇರಿಸಲಾಯಿತು. ಬಳಿಕ ಗ್ರಾಮಸ್ಥರು ಕರೆ ಹಬ್ಬಳ್ಳಿಯನ್ನ ಅರಿದು ಅದರಲ್ಲಿದ್ದ ಎಲೆಗಳನ್ನ ಮನೆಗಳಿಗೆ ಕೊಂಡೊಯ್ದು ಜಾನುವಾರುಗಳ ಕಟ್ಟೆಯಲ್ಲಿ ಕಟ್ಟಿದ್ರು. ಈ ಆಚರಣೆಯಿಂದ ಜಾನುವಾರುಗಳು ರೋಗಗಳಿಂದ ರಕ್ಷಣೆ ಹೊಂದಿ ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ಗ್ರಾಮದಲ್ಲಿ ಸುಭಿಕ್ಷ ನೆಲೆಸುತ್ತದೆ ಎಂಬುದು ಗ್ರಾಮಸ್ಥರ ನಂಬಿಕೆಯಾಗಿದೆ. ಕಾರ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಕೃಷಿ ಸಂಸ್ಕೃತಿ, ಪ್ರಕೃತಿಯ ಆರಾಧನೆ, ಜಾನುವಾರುಗಳ ಮಹತ್ವ ಹಾಗೂ ಗ್ರಾಮೀಣ ಐಕ್ಯತೆಯನ್ನ ಸಾರುವ ಪರಂಪರೆಯ ಹಬ್ಬವಾಗಿದೆ. ಹಬ್ಬದಲ್ಲಿ ಗ್ರಾಮಸ್ಥರು, ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಪ್ರದಾಯವನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತಿಪಟೂರು.